ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇದಾಗಿ ಈ ಗಾಡಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮಾಹಿತಿನ ಪೂರ್ತಿ ಪಡ್ಕೊಳ್ಳಿ. ಅರ್ಧಂಬರ್ಧ ನೋಡಿದ್ರೆ ನೀವು ಮಾಹಿತಿನ ಅರ್ಧಂಬರ್ಧನೇ ಪಡ್ಕೊತೀರ ಅಂತ ಹೇಳ್ತೀನಿ. ಈಗ ಈ ಗಾಡಿ ಡೀಟೇಲ್ಸ್ಗೆ ಬಂದುಬಿಡ್ತೀನಿ. ಈ ಗಾಡಿ ನೋಡ್ರಿ ವೀಕ್ಷಕರೇ, ಮಾರುತಿ ಸುಜುಕಿ ಆಲ್ಟೋ K10 ನಿಮಗೆ ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು, ಇಲ್ಲಾಂದರೆ ಓನ್ ಯೂಸ್ಗೆ ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಕಾರು ಒಂದು ಒಳ್ಳೆ ರೇಟಲ್ಲಿ ಆಗಿರ್ಬೋದು ಮತ್ತು ಲೋನ್ ಆಪ್ಷನ್ಸಲ್ಲಿ ಹುಡುಕಾಡಕತ್ತಿದ್ರೆ ನೋಡಿ ವೀಕ್ಷಕರೇ, ಸೇಲಿಗೆ ಬಂದಿದೆ. ಮಾಡಲು ಗಾಡಿ ಬಂದುಬಿಟ್ಟು 2023 ಆಗಿರ್ತೈತಿ. ಓನರ್ ಒಂದು ಸಿಂಗಲ್ ಓನರು, ಬರೀ ಕಿಲೋಮೀಟ್ರ್ ಕೂಡ ಓಡಿರೋದು ಈ ಗಾಡಿ 20,000 ಕಿಲೋಮೀಟ್ರ್ ಅಷ್ಟೇ ಓಡಿರ್ತೈತಿ. ಅದು ಕೂಡ ಜೆನ್ಯೂನ್ ರನ್ನಿಂಗು ಶೋರೂಮ್ ಹಿಸ್ಟ್ರಿ ಸಿಗ್ತೈತಿ ನಿಮಗೆ. ಗಾಡಿ ಎಕ್ಸ್ಟೆಂಟ್ ಆಗೋದು, ರೀಪೇಂಟು ಯಾವುದೂ ಕೂಡ ಈ ಥರ ತೊಂದರೆ ಗಾಡಿ ಮೇಲೆ ಇಲ್ಲವೇ ಇಲ್ಲ. ಇಂಜನ್ ಮಾತ್ರ ಸ್ಮೂತಾಗಿ ಇರೋದು. ಈಗ ಈ ಗಾಡಿದು ನಿಮಗೆ ಫುಲ್ಲು ಡೀಟೇಲ್ಸ್ ಆಗಬೇಕು ಅಂತಂದ್ರೆ, ಓನರು ಏನೇನು ತಿಳಿಸಿದ್ರೆ ಅಂದರೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿನ ಪೂರ್ತಿ ಪಡ್ಕೊಳ್ಳಿ. ಮಾಹಿತಿ ಎಲ್ಲ ಪಡೆದ ಬಳಿಕ ನಿಮಗೆ ಏನಾದರೂ ಗಾಡಿ ಬೇಕು ಅಂತಂದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತವ್ರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀವಿ. ನೀವು ಅವ್ರಿಗೆ ಸಹ ಕಾಂಟ್ಯಾಕ್ಟ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಕಾಣುತ್ತೆ ನೋಡಿ ಕಾಂಟ್ಯಾಕ್ಟ್ ನಂಬರು. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನಿಮಗೆ ನಂಬರ್ ಕಾಣೋದಿಲ್ಲ ವೀಕ್ಷಕರೇ, ನಾವಲ್ಲಿ ನಂಬರ್ ಹಾಕಿರಲ್ಲ. ನಿಮಗೆ ನಂಬರ್ ಬೇಕು ಅಂತಂದರೆ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ವಿಡಿಯೋ ಕೆಳಗಡೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಗಾಡಿದು ಮಾಹಿತಿ ಕೂಡ ಸಿಕ್ಬಿಡುತ್ತೆ. ಹಾಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಸಹ ಪಡ್ಕೋಬೋದು ಅಂತ ಹೇಳ್ಬೋದು. ಇನ್ನೇನಾದರೂ ಇದೇ ಥರ ನಿಮ್ಮದು ಕೂಡ ವೆಹಿಕಲ್ಲು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ಕೂಡ ಸೇಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ಮ ವೆಹಿಕಲ್ದು ನೀವು ಕೂಡ ಸೇಲ್ಗಿರೋದು 7ರಿಂದ 8 ಫೋಟೋಸ್ ನಮಗೆ ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ವಾಟ್ಸಪ್ಗೆ ಸೆಂಡ್ ಮಾಡಿ. ವಾಟ್ಸಪ್ಗೆ ಸೆಂಡ್ ಮಾಡೋಕ್ಕೆ ನಂಬರ್ ಬೇಕು ಅಂತಂದರೆ ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಆಗಿರುತ್ತೆ. ಬರೀ ನಿಮ್ಮ ವೆಹಿಕಲ್ಲು ಸೇಲಿಗಿರೋದು 7ರಿಂದ 8 ಫೋಟೋ ನಮಗೆ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇನ್ನೇನಾದರೂ ನಮ್ಗೆ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ, ನಿಮಗೆ ನಾವು ಖಂಡಿತವಾಗಿ ವಾಟ್ಸಪ್ಪಲ್ಲಿ ರಿಪ್ಲೈ ಕೊಟ್ಟೇ ಕೊಡ್ತೀವಿ. ಇನ್ನು ಈ ಗಾಡಿ ಓನರು ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸು ಏನೇನು ಹೇಳಿದ್ದಾರೆ ಅನ್ನೋದು ಅವ್ರು ಮಾತಾಡೋದು ಒಂದು ಆಡಿಯೋ ಕೂಡ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ, ಪೂರ್ತಿನ ಮಾಹಿತಿ ಪಡ್ಕೊಳ್ಳಿ. ಸರ್ ನಮಸ್ಕಾರ. ಹಾಂ ನಮಸ್ಕಾರ ಹೇಳಿ ಸರ್. ಸರ್ ಹೇಳಿ, ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ದಾರಲ್ಲ, ಆಲ್ಟೋದಲ್ಲಿ ಹಾಂ, ಯಾವುದೈತ್ರಿ ಇದು? ಆಲ್ಟೋದಲ್ಲಿ K10 ಸರ್. K10 ವೆಹಿಕಲ್ಲಾ? ಹಾಂ ಓಕೆ, VX ಏನಾ? ಹಾಂ VX ಸರ್, 2023 ಮಾಡಲು. ಹಾಂ ಓಕೆ. ಹಾಂ ಫಸ್ಟ್ ಪಾರ್ಟಿ ಇದೆ. ಹಾಂ. ಇದು 20,000 ಓಡಿದೆ, ಶೋರೂಮ್ ಕಂಡೀಷನ್ ಇದೆ, ನೀಟ್ ಇದೆ. ಹ್ಞೂ ಹಾಂ ಫಸ್ಟ್ ಪಾರ್ಟಿ ಇದೆ, 4,10 ಆಗುತ್ತೆ ಸರ್ ಇದು. ಓಕೆ, ಏನು ಪ್ರೈಸಾ? ಹಾಂ ಸರ್ ಪ್ರೈಸ್. ಓಕೆ, ಇವಾಗ ಪ್ರೈಸ್ ಇರಲಿ. ಇವಾಗ ಮಾಡಲು 23 ಇರೋದ್ರಿಂದ VX ವೇರಿಯಂಟು ಆಲ್ಟೋ K10 ಕಾರ್ ಗಾಡಿ ಆಗಿರ್ತೈತಿ, ಮತ್ತು ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು? ಹಾಂ ಸರ್ ಟಾಪ್ ಆ್ಯಂಡ್ ವೇರಿಯಂಟ್. ಓಕೆ, ಓನರ್ ಬಂದುಬಿಟ್ಟು ಸಿಂಗಲ್ ಓನರೇ ಇರೋದು. ನೀವು ಇವಾಗ ಸದ್ಯಕ್ಕೆ 20,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದಾ? ಹಾಂ ಸರ್. ಅದು ಕೂಡ ಶೋರೂಮ್ ಹಿಸ್ಟ್ರಿನೇ ಐತಿ? ಹಾಂ ಶೋರೂಮ್ ಹಿಸ್ಟ್ರಿನೂ ಇದೆ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಯಾವುದು ಕೂಡ ಈ ಥರ ತೊಂದರೆ ಇಲ್ಲ? ಸಿಂಗಲ್ ಸ್ಕ್ರ್ಯಾಚ್ ಕೂಡ ಇಲ್ಲ, ಗಾಡಿ ನೀಟ್ ಕಂಡೀಷನ್ ಇದೆ. ಓಕೆ, ತಮ್ಮ ಕಡೆಯಿಂದ ಯಾವುದಾದ್ರೂ ಆಫ್ಟರ್ ಮಾರ್ಕೆಟಿಂಗ್ ಏನಾದರೂ ಫಿಟ್ನೆಸ್ ಮಾಡಿಸಿರೋದು ಉಂಟಾ? ಏನು ಸರ್ ಅದೇನಿಲ್ಲ, ಗಾಡಿ ಒರಿಜಿನಲ್ ಕಂಡೀಷನ್ ಏನಿದೆ ಅದೇ ಇದೆ. ಓಕೆ, ಇಂಟೀರಿಯರ್ ಎಲ್ಲ ಏನು ಬರುತ್ತೆ ಸರ್ ಫೀಚರ್ಸ್ ಇದಕ್ಕೆ? ಇಂಟೀರಿಯರ್ ಪವರ್ ವಿಂಡೋ ಬರುತ್ತೆ ಸರ್, 4ನು. ಹ್ಞೂ VX ಆಗಿರೋದ್ರಿಂದ ಟಾಪ್ ಎಂಡ್ ಆಗಿರೋದ್ರಿಂದ ಹ್ಞೂ 4 ಪವರ್ ವಿಂಡೋ ಬರುತ್ತೆ. ಓಕೆ, ಮಾಮೂಲಿ ಇದ್ದಿದೆ ಇವಾಗ ಫೀಚರ್ಸ್ ಫೀಚರ್ಸ್ ಏನಿದೆ VX ಅಲ್ಲಿ ಎಲ್ಲ ಅದೇ ಇದೆ, ನಾವೇನು ಮಾಡಿಫೈಡ್ ಮಾಡೋಕ್ಕೋಗಿಲ್ಲ. ಓಕೆ, ಈಗ ಲೋನಲ್ಲಿ ಇರೋದಾ ಫುಲ್ ಕ್ಯಾಶಲ್ಲಿ ಇರೋದಾ? ಕ್ಯಾಶ್ ಅಂದರೆ ಕ್ಯಾಶ್ ಸರ್, ಲೋನ್ ಅಂದರೆ ಲೋನ್ ಆಗುತ್ತೆ. ಹ್ಞೂ, ಇಲ್ಲ ನಿಮ್ಮ ಕಡೆ ಲೋನ್ ಕೂಡ ಆಗುತ್ತೆ. ಇವಾಗ ಸದ್ಯಕ್ಕೆ ಗಾಡಿ ನಿಮ್ಮ ಹತ್ರ ಫುಲ್ ಕ್ಯಾಶಲ್ಲಿ ಇರೋದು NOC ಐತೆ? ಫುಲ್ ಕ್ಯಾಶಲ್ಲಿದೆ, ಅವ್ರು ತಗೊಳ್ಳೋರಿ ಲೋನ್ ಬೇಕಾದ್ರೆ ಮಾಡ್ಕೋಬೋದು. ಓಕೆ, ಮೈಲೇಜ್ ಎಲ್ಲ ಏನು ಬರುತ್ತೆ? ಬರುತ್ತೆ ಸರ್, 20+ ಅವರೇಜ್ ಬರುತ್ತೆ. ಓಕೆ, ಇವಾಗ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇಟ್ಕೊಂಡಿರೋದಾ? ಹಾಂ ಸರ್ ರನ್ನಿಂಗ್ ಇದೆ. ಓಕೆ, FC ಅಂತೂ ಇರುತ್ತೆ, ವೈಟ್ ಬೋರ್ಡ್ ಇರೋದ್ರಿಂದ ಇನ್ಸೂರೆನ್ಸು ರೆಸೆಸ್ ಇಟ್ಟಿದ್ರೆ? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಈ ಗಾಡಿಗೆ ಅದೇ ರೇಟ್ ಹೇಳ್ದಂಗೆ ನೀವು ಆವಾಗಲೇ ಈಗ ಎಷ್ಟು ಹೇಳಿದ್ರಿ ಫುಲ್ ಕ್ಯಾಶ್ಗೆ? ಫುಲ್ ಕ್ಯಾಶ್ 4,10 ಆಗುತ್ತೆ ಸರ್. ಬಂದರೆ ಸ್ವಲ್ಪ ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಓಕೆ, ರೌಂಡ್ ಫಿಗರ್ 4 ಲಕ್ಷಕ್ಕೆ ಕೊಡ್ತೀರಂತ ಅಂದ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ, ಈಗ ನೀವು ಗಾಡಿ ಲೋನ್ಗೂ ಆಗುತ್ತೆ ಅಂತ ಹೇಳಿದ್ರಲ್ಲ, ಲೋನ್ ಕೂಡ ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ? ಅವ್ರು ಸಿವಿಲಲ್ಲಿ ನೋಡ್ಕೊಂಡು ಅದು ಎಷ್ಟಾಗುತ್ತೋ ರಿಮೈನಿಂಗ್ ಅಮೌಂಟ್ ಅವ್ರದ್ದು ಡಾಕ್ಯುಮೆಂಟ್ಸ್ ಹಾಕಿದ್ದೆ ಅಂದರೆ ಸಿವಿಲ್ ಚೆಕ್ ಮಾಡ್ತಾರೆ. 3 ಮೇಲೆ ಆಗುತ್ತೆ, ಅವ್ರು ಬೇಕಾದ್ರೆ ಲೋನ್ ಮಾಡಿಸ್ಕೋಬೋದು. ಓಕೆ, ಇವಾಗ ಸಿಬಿಲ್ ಸ್ಕೋರ್ ಚೆನ್ನಾಗಿ ಇರೋದೇ ಮಾತಾಡೋಣ. ಇತ್ತು ಅಂದರೆ ಅವ್ರಿಗೆ ನಿಮಗೆ ಇವಾಗ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕು?
50,000 1 ಲಕ್ಷದೊಳಗೆ ಇರುತ್ತೆ ಸರ್. 1 ಲಕ್ಷದ ಒಳಗೆ ಕೊಟ್ಟರೆ ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ. ಹಾಂ ಸರ್. ಓಕೆ 3 ಲಕ್ಷ ತನಕ ಲೋನೇ ಆಗುತ್ತೆ ಗಾಡಿ ಮೇಲೆ. ಹಾಂ 3 ಲಕ್ಷ ಸಿವಿಲ್ ಚೆನ್ನಾಗಿದ್ರೆ ಇನ್ನೂ 3 ಮೇಲೆ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಅವ್ರ ಸಿವಿಲ್ ಸ್ಕೋರ್. ಓಕೆ ಲೊಕೇಶನ್ ಎಲ್ಲೈತ್ರಿ ಸರ್ ಈಗ? ಇದು ದಾವಣಗೆರೆ ಸರ್. ದಾವಣಗೆರೆ ಸಿಟಿಯಲ್ಲಿನಾ ಇರೋದು? ಹಾಂ ದಾವಣಗೆರೆ ಸಿಟಿಯಲ್ಲಿ ನೂತನ್ ಕಾಲೇಜ್ ಹತ್ರ ಆಗುತ್ತೆ. ಅವ್ರು ಬಂದು ಫೋನ್ ಮಾಡಿದ್ರೆ ನಾವು ಪಿಕ್ ಮಾಡ್ತೀವಿ. ಓಕೆ ನಮ್ಮ ಕಡೆಯಿಂದ ಬಂದರೆ ಫುಲ್ ಕ್ಯಾಶ್ಗಲ್ಲಿ ಆದ್ರೂ ಮತ್ತು ಲೋನಲ್ಲಿ ಆದ್ರೂ ಆಪ್ಷನ್ಸಲ್ಲಿ ಇನ್ನೊಂದು ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಮಾಡ್ಕೊಡ. ಓಕೆ ಥ್ಯಾಂಕ್ ಯು ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ ಸರ್ ಇನ್ನೊಂದು ನಂಬರ್ ಕೊಡ್ತೀನಿ, ಆ ನಂಬರ್ ಹಾಕ್ಬೋದು. ಓಕೆ ಅಪ್ಡೇಟ್ ಮಾಡ್ತೀವಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಾಂ ಸರಿ.